ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಲ್ಸರ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು AB ಪ್ರಾಪರ್ಟೀಸ್. ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಮಂಗಳವಾರ ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ದ್ವಾದಶ ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಯಾವ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡ್ಲಿಕ್ಕೆ ಯಾವ ಸ್ಥಳಗಳಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದೇ ಬರುವ ಗುರುವಾರ ಅಂದರೆ ಮಾರ್ಚ್ 28ನೇ ತಾರೀಕು ಬೈಲಹೊಂಗಲಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಬಸವನಗರದ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಶ್ರೀ ಮಾತಾ ಸಂಭ್ರಮ 2019 ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಿಸಲಾಗ್ತಿದೆ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ, ಈ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ, ಕುಂಕುಮಾರ್ಚನೆ, ಮಹಾಚಂಡಿಕಾಯಾಗ, ಆಶ್ಲೇಷ ಬಲಿಪೂಜೆ, ನಾಗ ಪ್ರತಿಷ್ಠಾಪನೆ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಧರ್ಮ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ. ಗುರುಜಿಯವರು ಇಲ್ಲಿಗೆ ಆಗಮಿಸ್ತಾರೆ. ನೆರೆದಿರುವಂತಹ ಸಾವಿರಾರು ಭಕ್ತಾದಿಗಳಿಗೆಲ್ಲ ಆಶೀರ್ವಚನವನ್ನು ನೀಡಲಿದ್ದಾರೆ. ಬಸವನಗರ 4ನೇ ಅಡ್ಡರಸ್ತೆ, ಮೂರಗೋಡ ರಸ್ತೆ, ಶ್ರೀ ದುರ್ಗಾದೇವಿ ದೇವಸ್ಥಾನ, ಬೈಲಹೊಂಗಲ. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳವನ್ನು ಹೇಳ್ತೀನಿ. ಶ್ರೀ ದುರ್ಗಾದೇವಿ ದೇವಸ್ಥಾನ, ಬಸವನಗರ 4ನೇ ಅಡ್ಡರಸ್ತೆ, ಮೂರಗೋಡ ರಸ್ತೆ, ಬೈಲಹೊಂಗಲ. ಇದು ಗುರುವಾರದ ಕಾರ್ಯಕ್ರಮ ಅಂದರೆ ಮಾರ್ಚ್ 28ನೇ ತಾರೀಕು ಬೈಲಹೊಂಗಲದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇನ್ನು 30ನೇ ತಾರೀಕು ಶನಿವಾರ ಗುರುಜಿಯವರು ಆಗಮಿಸ್ತಾ ಇರೋದು ಎಡೆಯೂರಿಗೆ. ಇಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಭಗವಾನ್ ಸತ್ಯ ಶನೈಶ್ಚರ ಸ್ವಾಮಿಯವರ ನೂತನ ದೇವಾಲಯದ 48ನೇ ದಿನದ ಮಹಾಮಂಡಲ ಹಾಗೂ ಶನೈಶ್ಚರ ಮಹಾಯಾಗ, ಮಹಾರುದ್ರ ಹೋಮ, ಶತರುದ್ರಾಭಿಷೇಕ ಮತ್ತು 1008 ಶಂಕು ತೀರ್ಥಾಭಿಷೇಕ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ. ಇಲ್ಲಿ ಗುರೂಜಿಯವರ ಸಾರಥ್ಯದಲ್ಲಿ ಶತರುದ್ರಾಭಿಷೇಕ, 1008 ಶಂಕು ತೀರ್ಥಾಭಿಷೇಕ ಅಲ್ಲದೆ ಅದೇ ದಿನ ಸಂಜೆ 6 ಗಂಟೆ ಹೊತ್ತಿಗೆ ಸ್ವಾಮಿಯ ಪಲ್ಲಕ್ಕಿ ಉತ್ಸವವನ್ನು ಬಹಳ ಸಂಭ್ರಮದಿಂದ ಏರ್ಪಡಿಸಲಾಗಿದೆ. ಖಂಡಿತವಾಗಿಯೂ ಭಾಗವಹಿಸಿ. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ, HD ದೇವೇಗೌಡ ಸರ್ಕಲ್, ಗೊಂದಿಹಳ್ಳಿ, ಎಡೆಯೂರು, ಶಿಂಷಾ ನದಿ ತೀರ, ಹಾಸನ ರಸ್ತೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ, ಶ್ರೀ HD ದೇವೇಗೌಡ ಸರ್ಕಲ್, ಗೊಂದಿಹಳ್ಳಿ, ಎಡೆಯೂರು, ಶಿಂಷಾ ನದಿ ತೀರ, ಹಾಸನ ರಸ್ತೆ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇದು ಶನಿವಾರದ ಕಾರ್ಯಕ್ರಮ ಅಂದರೆ ಮಾರ್ಚ್ 30ನೇ ತಾರೀಕು ಎಡೆಯೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಖಂಡಿತವಾಗಿಯೂ ಭಾಗವಹಿಸಿ. ಮಾರ್ಚ್ 28ನೇ ತಾರೀಕು ಬೈಲಹೊಂಗಲಕ್ಕೂ ಆಗಮಿಸಿ ಅಲ್ಲಿ ಅಮ್ಮನವರ ವಿಶೇಷವಾದಂತಹ ಅಭಿಷೇಕ, ಕುಂಕುಮಾರ್ಚನೆ, ಮಹಾಚಂಡಿಕಾಯಾಗ, ಶ್ರೀಮಾತಾ ಸಂಭ್ರಮ ಅದ್ಧೂರಿ ಜಾತ್ರಾ ಮಹೋತ್ಸವದಲ್ಲೂ ಪಾಲ್ಗೊಳ್ಬೋದು. ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲದೆ ಮಾರ್ಚ್ 30ನೇ ತಾರೀಕು ಶನಿವಾರ ಶ್ರೀ ಸತ್ಯ ಶನೈಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಆಗಮಿಸಿ ಅಲ್ಲಿ ಕೂಡ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಗುರುಜರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ
080412199999 ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಗುರುಜಿ ಹತ್ರ ಮಾತಾಡಬಹುದು. ಅಲ್ಲದೆ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಈ ವಿಳಾಸಕ್ಕೆ ಪತ್ರವನ್ನು ಕೂಡ ನೀವು ಬರೀಬಹುದು. ಆದರೆ ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಮಂಗಳವಾರ ದೇವಿಯ ವಾರದ ಈ ದಿನದ ಶುಭ ದಿನದಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे. दुरित निवारिणि दुःखविमोचनि दुर्गतिनाशिनि त्रिलोचनि ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे. कदम्बवन प्रिये हिमगिरि निलये कनकवल्लरी धारिणि लोकोद्धारिणि भवभयहारिणि कात्यायनि जय दुर्गाम्बे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. वैष्णवी नारायणि विश्वेश्वर प्रिय भामिनी विश्वकारिणी विश्वाकारिणि विश्वंभरि जय दुर्गाम्बे. विश्वेश्वरि वैष्णवी नारायणि विश्वेश्वर प्रिय भामिनी विश्वकारिणी विश्वाकारिणि विश्वंभरि जय दुर्गाम्बे. सर्वसिद्धिस्वरूपिणी गायत्री सावित्री सरस्वती जगदीश्वरी जय दुर्गाम्बे.
ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಂಗಳವಾರದ ಶುಭ ದಿನದಂದು ದುರ್ಗಾದೇವಿಯ ವಿಶೇಷ ದರ್ಶನ ಮಾಡಿದಾಯಿತು. ಮನೆ ಹಾಗಿದ್ರೆ ಈಗ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಿನ ಪ್ರಾರ್ಥನೆ ಮಾಡ್ತಾ, ಶುಭ ಮಂಗಳವಾರ. ಸೋಮವಾರ ಆದರೆ ಮಂಗಳವಾರವೇ. ಆದರೆ ಮಂಗಳವಾರದಲ್ಲಿ ಒಂದು ವಿಶೇಷ ಇದೆ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ದಿವಸ ಒಂದಷ್ಟು ಜನ ತಮ್ಮದೇ ಆದಂತಹ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಕೆಲಸ ಕಾರ್ಯಗಳನ್ನು ಬಹಳಷ್ಟು ನಿಧಾನವಾಗೂ ಉಂಟು, ವೇಗವಾಗೂ ಉಂಟು. ಆದರೆ ಕೆಲಸ ಕಾರ್ಯಗಳನ್ನು ಏನೇ ಮಾಡಿದ್ರೂ ಸಹಿತ ಅಚ್ಚುಕಟ್ಟಾಗದು ಹೀಗೇ ಮಾಡಬೇಕು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ಮಾಡ್ತಾರೆ. ಒಂದಷ್ಟು ಜನ ಮಂಗಳವಾರ ಅಂದ ತಕ್ಷಣ ಮೂಗು ಮುರಿದು ಉಂಟು. ನಾವು ಮಂಗಳವಾರ ದಿವಸ ನಿಧಾನ ಆಗುತ್ತೆ, ಕೆಲಸ ಆಗುತ್ತೋ ಇಲ್ವೋ, ಇವತ್ತು ಯಾವುದೇ ಕೆಲಸ ಆಗುತ್ತೋ ಇಲ್ವೋ ಅಂತ ಎಷ್ಟೋ ಜನ ಅವ್ರಿಗವರೇ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ. ಆದರೆ ಸಾಕಷ್ಟು ಜನಕ್ಕೆ ಮಂಗಳವಾರವೇ ಶುಭವಾಗಿರ್ತಕ್ಕಂಥದ್ದು, ಶುಭದಾಯಕವಾಗಿರ್ತಕ್ಕಂಥದ್ದು, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಗಾಗಿ ಮಂಗಳವಾರದ ದಿವಸನೇ ಪ್ರಾರಂಭ ಮಾಡುವಂತಹ ಕಾಯಕ. ಒಟ್ಟಾರೆ ಹೇಳಬೇಕಂದ್ರೆ ಲಾಭ ನಷ್ಟಗಳು ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹದ್ದು ಯಾವುದೇ ಇದ್ದರೂ, ಏನೇ ಕೆಲಸಗಳಾದರೂ ಅವಶ್ಯಕತೆ ಬಿದ್ದರೆ ಮಂಗಳವಾರ ಅಲ್ಲ, ಅಮಾವಾಸ್ಯೆಯೂ ಮಾಡಬೇಕು. ಆದರೆ ಅಂತಹದ್ದೇ ಒಂದು ತಿಥಿವಾರ ನಕ್ಷತ್ರ ಇಂತಹ ಯೋಗ ಫಲದಲ್ಲಿರುತ್ತೆ. ಇಂತಹ ಯೋಗ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಈ ಶುಭ ಮಂಗಳವಾರ ಏನು ಕೆಲಸಗಳು ಮಾಡಬಹುದು, ಅಥವಾ ಗ್ರಹಪತಿಗಳಲ್ಲಿ ಗ್ರಹ ನಕ್ಷತ್ರಗಳಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ ಬನ್ನಿ ತಿಳ್ಕೊಳ್ಳೋಣ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಓಂ ಭಗವತಿ ನಮಃ. ರಾಜರಾಜಾರ್ಚಿತಾಯ ನಮಃ. ರಾಜ್ಞೇ ನಮಃ. ರಾಜೀವಲೋಚನ್ಯೇ ನಮಃ. ರಂಜನ್ಯೈ ನಮಃ. ರಮಲ್ಯಂಪಟಾಯ ನಮಃ. ರಾಕೇಂದ್ರವಂದ್ಯಾಯ ನಮಃ. ರತಿಪ್ರಿಯಾಯ ನಮಃ. ರತಿರೂಪಾಯ ನಮಃ. ರಾಕ್ಷಸಗ್ನೇ ನಮಃ. ಶ್ರೀಮತೇ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸಾಕಷ್ಟು ಜನ ನಾನು ದೇವಿಯ ಉಪಾಸಕರನ್ನು ನೋಡಿದ್ದೇನೆ. ದೇವಿಯ ಉಪಾಸಕರನ್ನ ಸಂಪೂರ್ಣವಾಗಿ ತಮ್ಮನ್ನು ತಾವು ಭಗವತಿಯ ಪಾದಚರಣಗಳಿಗೆ ಅರ್ಪಣೆ ಮಾಡಿಕೊಂಡು ಆ ತಾಯಿ ಸೇವೆಯಲ್ಲೇ ನಿರತರಾಗಿರ್ತಾರೆ. ಅಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿ ತಾಯಿ. ಹಾಗೆ ದೇವಿಯ ಚರಣಗಳನ್ನು ನಂಬಿ, ಆ ತಾಯಿಯ ಪಾದಗಳನ್ನು ನಂಬಿ ಪ್ರತಿದಿನದ ಕಾಯಕವನ್ನು ಶ್ರದ್ಧೆಯಿಂದ ಮಾಡ್ತಿರ್ತಾರೆ. ಅವರಿಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಏನೂ ಇಲ್ಲ. ಅವರಿಗೆಲ್ಲವೂ ಭಗವತಿಯ ಪಾದವೇ. ಆ ತಾಯಿ ಪಾದನ ನಂಬಿ ಬದುಕುವಂಥವರೆಲ್ಲರಿಗೂ ಸಹಿತ ಯಶಸ್ಸಿದೆ, ಕಾರ್ಯಸಿದ್ಧಿ ಇದೆ, ಇಷ್ಟಾರ್ಥಗಳ ಸಿದ್ಧಿ ಇದೆ. ತಾವೆಲ್ಲರೂ ನೋಡ್ತಿರ್ಬೋದು, ಸಾಕಷ್ಟು ಜನ ಜ್ಯೋತಿಷ್ಯರಾಗಲಿ, ಸಿದ್ಧಿಪುರುಷರಾಗಲಿ, ಜ್ಞಾನಿಗಳಾಗಲಿ, ಸಾಧು ಸಂತರಾಗಲಿ, ಅಥವಾ ಸಾಕಷ್ಟು ಜನ ಅಘೋರಿ ಬಾಬಾಗಳಾಗಲಿ, ಎಲ್ಲರೂ ಸಹಿತ ಹರ ಹರ ಮಹಾದೇವ್ ಅಂತ ಹೇಳ್ತಿರ್ತಾರೆ. ಹರ ಹರ ಮಹಾದೇವ್ ಅಂತ ಹೇಳುವಂತಹದ್ದು ಬಾಯಿಂದ ಆಚೆ, ಆದರೆ ಒಳಗಡೆ ತಮಗೆ ಅರಿವಿಲ್ಲದಂತಹ ಒಂದು ಶಕ್ತಿ ದೇವತೆಯನ್ನು ಉಪಾಸನೆ ಮಾಡ್ತಿರ್ತಾರೆ. ಆ ಶಕ್ತಿ ದೇವತೆಯ ಉಪಾಸನೆ, ಆ ಶಕ್ತಿ ದೇವತೆಯ ಅನುಗ್ರಹದಿಂದಲೇ ವ್ಯಕ್ತಿ ತಾನು ಬೆಳವಣಿಗೆ ಬೆಳೀತಕ್ಕಂಥದ್ದು. ತಾಯಿ ಗರ್ಭದಿಂದ ಹೊರಬಂದ ಮೇಲೆ ತಾಯಿ ಎದೆ ಹಾಲನ್ನು ಕುಡಿದು ಅಲ್ಲಿಂದ ಆಚೆ ತಾಯಿಯ ಪ್ರೀತಿ ತನ್ನ ಹೃದಯದಲ್ಲಿ ನಿಂತುಕೊಳ್ಳುತ್ತೆ. ಹಾಕುವ ಪ್ರತಿಯೊಂದು ಹೆಜ್ಜೆನಲ್ಲೂ ದೇವಿಯ ಉಪಾಸನೆ ಶುರುವಾಗುತ್ತೆ. ಅಲ್ಲೇ ಪ್ರಾರಂಭ. ಒಂದು ಹೆಣ್ಣಿಗೆ ಆದ್ಯತೆ ಕೊಡ್ತಕ್ಕಂಥದ್ದು, ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಪೂಜಾ ಅನುಷ್ಠಾನದಿಂದ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇಂದಿಗೂ ಸಾಕಷ್ಟು ಜನ ಮಹನೀಯರು, ಸಾಧಕರು, ಇವರೆಲ್ಲರೂ ಸಹಿತ ನೋಡಿ, ಅವ್ರ ಹಿಂದೆ ಒಂದು ಹೆಣ್ಣಿನ ಒಂದು ಶಕ್ತಿ ಇರುತ್ತೆ. ಯಾವುದೇ ಒಬ್ಬ ಸಾಧಕರನ್ನು ನೋಡಿದ್ರೂ ಅದರ ಹಿಂದೆ ಒಂದು ಹೆಣ್ಣಿನ ಶಕ್ತಿ ಇದೆ, ಆ ಹೆಣ್ಣಿನ ಉಪಾಸನೆ ಇದೆ. ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣಿಗೆ ಒಂದು ಪೂಜನೀಯವಾದಂಥ ಸ್ಥಾನಮಾನವನ್ನು ಕಲ್ಪಿಸಿ ಆ ಹೆಣ್ಣನ್ನು ಪೂಜಿಸ್ತಿರ್ತಕ್ಕಂಥದ್ದು ಅಥವಾ ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಇಂದಿಗೂ ಬೆಳೆದು ಬಂದಂಥ ಹಾದಿ. ಆದರೆ ಈ ಮಂಗಳವಾರದ ದಿವಸ ದೇವಿಯ ಅನುಷ್ಠಾನ ಮತ್ತಷ್ಟು ಶಕ್ತಿ ಕೊಡಬಹುದಾ? ಇದು ಬರೀ ಮಂಗಳವಾರ ಒಂದು ದಿವಸ ಅಲ್ಲ, ಪ್ರತಿನಿತ್ಯ, ಪ್ರತಿ ಕಾಯಕ, ಪ್ರತಿ ಕಾಲ, ಪ್ರತಿ ಸಮಯ, ಪ್ರತಿ ಗಳಿಗೆ ವಿಗಳಿಗೆಗಳು ಸಹಿತ ನಾವು ದೇವಿಗೆ ಪ್ರಾರ್ಥನೆ, ದೇವಿಯನ್ನೇ ಆರಾಧನೆ ಮಾಡ್ತಿರ್ತೀವಿ. ಅಂದರೆ ಸೃಷ್ಟಿನಲ್ಲಿ ಮೊದಲನೇ ಆದ್ಯತೆ ದೇವಿಗೆ ಅಲ್ಲಿರ್ತಕ್ಕಂಥದ್ದು. ಹಾಗೆ ಈ ಶುಭ ಮಂಗಳವಾರ, ಇವತ್ತಿನ ತಿಥಿವಾರ ನಕ್ಷತ್ರವೂ ಸಹಿತ ಹಾಗೇ ಇದೆ. ಶ್ರೀ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶುಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 26/3/2019 ಮಂಗಳವಾರ, ಸೃಷ್ಟಿ ಅನುರಾಧ ನಕ್ಷತ್ರ.
ಇವತ್ತು ಸೃಷ್ಟಿ ಅನುರಾಧ ನಕ್ಷತ್ರ ಬಹಳ ವಿಶೇಷವಾಗಿದೆ. ಸೃಷ್ಟಿ ಅನುರಾಧ ನಕ್ಷತ್ರವಾದ್ದರಿಂದ ಈ ನಕ್ಷತ್ರ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ ಇವತ್ತು ಜನ್ಮ ನಕ್ಷತ್ರವಾಗಿದ್ದು, ವೃಶ್ಚಿಕ ರಾಶಿ ಯಾರ್ದಾಗಿದೆಯೋ ತಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಂಡು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ತಮ್ಮಿಂದ ಸಮಾಜಕ್ಕೆ ಜಗತ್ತಿಗೆ ಒಂದಿಷ್ಟು ಒಳಿತನ್ನು ಮಾಡುವಂತಹ ಕಾಲ, ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ಕಾಲ. ಇವತ್ತು ತಾವು ಏನೇ ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನಂಬಿರ್ತಕ್ಕಂತಹ ದೈವದ ಸಂಕಲ್ಪವನ್ನು ಮಾಡಿ ಕ್ರಮಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡೋದರಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಬೆಳಗಾಂ ಹತ್ತಿರ ಇರತಕ್ಕಂಥ ಬೈಲಹೊಂಗಲದಲ್ಲಿರ್ತಕ್ಕಂಥ ತಾಯಿ ದುರ್ಗಾಪರಮೇಶ್ವರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾಯಿ ಆಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. ಬೈಲಹೊಂಗಲದಲ್ಲಿ ನಡೀತಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ಭಾಳಷ್ಟು ಒಂದು ಸಾಂಪ್ರದಾಯಬದ್ಧವಾಗಿ ಅದರಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ. ಅಲ್ಲಿ ದೇವಿಯ ಆಸ್ಥಾನದಲ್ಲಿ ನಡೆಯುವಂತಹ ಚಂಡಿಕಾ ಹವನ, ನಾಗಪ್ರತಿಷ್ಠೆ, ಆ ಒಂದು ಪೂಜಾನುಷ್ಠಾನಗಳಂತೂ ಅದು ಮತ್ತಷ್ಟು ವಿಶೇಷವೇ ಸರಿ. ಪುಟ್ಟದಾದಂತಹ ಬಾಲ ಆಲಯ ಇದ್ದಿದ್ದು, ಪುಟ್ಟದಾದಂತಹ ಆಲಯ ಇವತ್ತು ಬೃಹತ್ ಮಟ್ಟದ ಆಲಯವಾಗಿದೆ. ಜೊತೆಗೆ ಅಲ್ಲಿರ್ತಕ್ಕಂತಹ ದೇವಿಯ ಮೂರ್ತಿಯಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇದೆ, ವಿಶೇಷವಾಗಿರ್ತಕ್ಕಂಥ ಒಂದು ಕಳೆ ಇದೆ. ಆ ತಾಯಿಯ ಸಾನ್ನಿಧ್ಯದಲ್ಲಿ, ಆ ತಾಯಿಯ ದೇವಿಯ ಮುಖದಲ್ಲಿ ತಾವು ಯಾರು ಅನುಷ್ಠಾನಗಳನ್ನು ಮಾಡ್ತಾ ಪೂಜಾನುಷ್ಠಾನವನ್ನು ಮಾಡುವಾಗ ನಿಮ್ಮ ಮನೋಕಾಮನೆಗಳನ್ನು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಸಂಕಲ್ಪವನ್ನು ತಾಯಿಯ ಸಾನ್ನಿಧ್ಯದಲ್ಲಿ ನಿಂತು ನೀವು ಪ್ರಾರ್ಥಿಸಿದ್ರೆ ಆ ತಾಯಿಯ ಮುಖದಲ್ಲೇ ಗೊತ್ತಾಗುತ್ತೆ ನಿಮ್ಮ ಕೆಲಸ ಆಗುತ್ತೆ ಅಥವಾ ಆಗಲ್ಲ ಅಂತಕ್ಕಂಥದ್ದು. ಅಂದರೆ ಅಂಥ ಒಂದು ಚೈತನ್ಯ ಸ್ವರೂಪ ಇರ್ತಕ್ಕಂಥದ್ದು. ಆ ವಿಗ್ರಹದಲ್ಲಿ ಆ ಶಕ್ತಿ ಬರಲಿಕ್ಕೂ ಸಹಿತ ಆ ವಿಗ್ರಹದಲ್ಲಿರ್ತಕ್ಕಂಥ ಶಿಲಾಶಕ್ತಿಯೋ ಅಥವಾ ಆ ಮಂತ್ರಾನುಷ್ಠಾನವೋ ಅಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವೋ ಇದೆಲ್ಲವೂ ಸಹಿತ ಬಹಳ ವಿಶೇಷವೇ ಸರಿ. ಆ ಒಂದು ಸಾನ್ನಿಧ್ಯಕ್ಕೆ ಈ ಬಾರಿ ಜಾತ್ರಾ ಮಹೋತ್ಸವದಲ್ಲಿ ಬೈಲಹೊಂಗಲಕ್ಕೆ ಅಲ್ಲಿರ್ತಕ್ಕಂಥ ನನ್ನ ಶಿಷ್ಯ ಮಹಾಂತೇಶ್ ಶಾಸ್ತ್ರಿಗಳು ಅವರು ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಸಹಿತ ಬರ್ತಿದ್ದೇನೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಡೆಯುವಂತಹ ಆ ಚಂಡಿಕಾ ಹವನದಲ್ಲಿ ಚಂಡಿಕಾ ಮಹಾಯಾಗ, ಚಂಡಿಕಾ ಪಾರಾಯಣ, ಚಂಡಿಕಾ ಮಹಾಪೂರ್ಣಾವತಿ ಸನ್ನಿವೇಶಕ್ಕೆ ನಾನು ಬರ್ತೇನೆ. ಅವತ್ತಿನ ದಿವಸ ಸಾಮೂಹಿಕವಾಗಿ ಒಂದು ದೇವಿನ ಪ್ರಾರ್ಥನೆ ಮಾಡೋಣ. ದೇವಿಯ ಪ್ರಾರ್ಥನೆಗಾಗಿ ಸುಮಂಗಲೆಯರು ತಾವು ಬರಬೇಕಾದ್ರೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬನ್ನಿ. ಸಾಧ್ಯವಾದರೆ 9 ಬತ್ತಿಗಳಿರ್ತಕ್ಕಂತಹ ದೀಪವನ್ನು ತೆಗೆದುಕೊಂಡು ಬನ್ನಿ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರಪಟವನ್ನು ಕೊಡುವಂತಹ ಒಂದು ಸಂಕಲ್ಪ ಇದೆ. ಅಲ್ಲಿಗೆ ಬರುವಂತಹ ಭಕ್ತರಿಗೆ ದೇವಿಯ ಚಿತ್ರಪಟವನ್ನು ಕೊಡುವಂತಹದ್ದು, ಆ ಚಿತ್ರಪಟ ಅಮ್ಮನವರ ಆ ಫೋಟೋನ ಮುಂದಿಟ್ಕೊಂಡು ನೀವು ಅನುಷ್ಠಾನವನ್ನು ಮಾಡುವಂಥದ್ದು. ಆದರೆ ಅನುಷ್ಠಾನ ಹೇಗೆ ಮಾಡಬೇಕು ಅದರ ಕ್ರಮವನ್ನು ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೇನೆ. ಬರುವಂತಹ ದಿನ ಅದೊಮ್ಮೆ ಹೇಳಮ್ಮ. ವೀಕ್ಷಕರೇ, ಇದೇ ಬರುವ ಗುರುವಾರ ಅಂದರೆ ಮಾರ್ಚ್ 28ನೇ ತಾರೀಕು ಬೈಲಹೊಂಗಲಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ತಾಯಿಯವರ ಅದ್ಧೂರಿ ಜಾತ್ರಾ ಮಹೋತ್ಸವ ಶ್ರೀಮಾತಾ ಸಂಭ್ರಮ 2019ರಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಕುರ್ಚಿ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಅಭಿಷೇಕ, ಮಹಾಚಂಡಿಕಾ ಯಾಗ, ಕುಂಕುಮಾರ್ಚನೆ, ಆಶ್ಲೇಷ, ಬಲಿಪೂಜೆ, ನಾಗ ಪ್ರತಿಷ್ಠಾಪನೆ ಅಲ್ಲದೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಧರ್ಮ ಸಭೆಯನ್ನು ಕೂಡ ಏರ್ಪಡಿಸಲಾಗಿದೆ. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಬಸವನಗರ 4ನೇ ಅಡ್ಡರಸ್ತೆ, ಮುರಗೋಡ ರಸ್ತೆ, ಶ್ರೀ ದುರ್ಗಾದೇವಿ ದೇವಸ್ಥಾನ, ಬೈಲಹೊಂಗಲ. ಶ್ರೀ ದುರ್ಗಾದೇವಿ ದೇವಸ್ಥಾನ, ಬಸವನಗರ 4ನೇ ಅಡ್ಡರಸ್ತೆ, ಮುರಗೋಡ ರಸ್ತೆ, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. ಖಂಡಿತವಾಗಿ ಭಾಗವಹಿಸಿ. ಹಾಗೆಯೇ ಗುರುಜರು ಹೇಳ್ತಾ ಇದ್ರು 9 ಬತ್ತಿಗಳ ದೀಪ ಜೊತೆಗೆ ಮಂಗಳ ದ್ರವ್ಯಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಕೂಡ ತನ್ನಿ ವಿಶೇಷವಾದಂತಹ ಅಮ್ಮನವರಿಗೆ ಸಲ್ಲಿಸುವಂತಹ ಸಾಮೂಹಿಕ ಅನುಷ್ಠಾನದಲ್ಲಿ ಖಂಡಿತವಾಗಿಯೂ ಪಾಲ್ಗೊಳ್ಳಬಹುದು. 28ನೇ ತಾರೀಕು ಮಾರ್ಚ್ ಗುರುವಾರ ನಡೀತಾ ಇದೆ ಈ ವಿಶೇಷ ಕಾರ್ಯಕ್ರಮ. ಗುರುಜಿ, ಖಂಡಿತಮ್ಮ ಈ ದೇವಿ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ದೇವಿಯ ಆಸ್ಥಾನ ಆ ತರಹ ಇದೆ. ಅದಕ್ಕಾಗಿ ಈ ಬಾರಿ ಬರ್ತಕ್ಕಂಥ ಸುಮಂಗಲೆಯರು ಆ ಒಂದು ಆಸ್ಥಾನಕ್ಕೆ ಚಂಡಿಕಾ ಮಹಾಯಾಗ, ಸುಮಂಗಲೆಯ ಅನುಷ್ಠಾನ, ಅದಕ್ಕಿಂತ ಹೆಚ್ಚಿನಾಗಿ ನಾಗಾರಾಧನೆ, ಇದೆಲ್ಲದರ ಜೊತೆಯಲ್ಲಿ ನೀವು ಮಾಡುವಂತಹ ಅನುಷ್ಠಾನವನ್ನು ಈ ಬಾರಿ ಅಲ್ಲಿಗೆ ಬರ್ತಕ್ಕಂಥ ಸುಮಂಗಲೆಯರಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರು, ತಾಯಂದರು ನಿಮಗೊಂದು ಚಿತ್ರಪಟವನ್ನು ಅಂದರೆ ದೇವಿಯ ಒಂದು ಫೋಟೋವನ್ನು ಕೊಟ್ಟು ನಿಮ್ಮ ಕೈಲೇ ಅನುಷ್ಠಾನವನ್ನು ಮಾಡಿಸಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ನಮ್ಮದಾಗಿದೆ. ಅದಕ್ಕಾಗಿ ಈ ಸಂಕಲ್ಪಕ್ಕೆ ನಾವು ಬರ್ತಿದ್ದೇವೆ, ನೀವು ಬನ್ನಿ. ವಿಶೇಷವಾಗಿರ್ತಕ್ಕಂತಹ ತಾಯಿಯ ಆರಾಧನೆಯನ್ನು ಸಲ್ಲಿಸೋಣ, ದೇವಿಯ ಒಂದು ಕೃಪಾಶೀರ್ವಾದವನ್ನು ಪಡೆಯೋಣ. ಇನ್ನು ಇವತ್ತು ದರ್ಪಣಾಂಜನ, ರಾಶಿಫಲ, ಮತ್ತೊಂದು ವಿಚಾರ, ಈ ಹೊಟ್ಟೆಗೆ ಮದ್ದು ಹಾಕುವಂಥ ವಿಚಾರದಲ್ಲಿ ಮತ್ತೊಂದು ವಿಚಾರ ಇದೆ. ಏನಪ್ಪ ಸತತವಾಗಿ ಇಷ್ಟೊಂದು ಹೇಳ್ತಿದ್ದಾರಲ್ಲ ಇದ್ರ ಬಗ್ಗೆ ಅಂತ ಪ್ರತಿ ಕಾರ್ಯಕ್ರಮಕ್ಕೆ ಬಂದಾಗಲೂ ಸಹಿತ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಿ ಅಲ್ಲಿರ್ತಕ್ಕಂಥ ಸುಮಂಗಲೆಯರು, ಹೆಣ್ಣು ಮಕ್ಕಳು
ಅವರು ಅನುಭವಿಸಿರ್ತಕ್ಕಂತಹ ನೋವಿನ ಸಂಗತಿಗಳನ್ನು ಹೇಳಿಕೊಂಡು ಸಮಸ್ಯೆ ನೋಡ್ತಿದ್ದಾರೆ. ಅದಕ್ಕಾಗಿ ಸೂಕ್ತವಾದಂಥ ಪರಿಹಾರ ಬೇಕಾಗಿದೆ. ಅದಕ್ಕಾಗಿ ಒಂದಿಷ್ಟು ಅನುಷ್ಠಾನಗಳು ಬೇಕಾಗಿದೆ. ಆ ಅನುಷ್ಠಾನವನ್ನು ಇವತ್ತು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಓಂ ಬ್ರಾಹ್ಮೀ ನಮಃ ಮಾಹೇಶ್ವರೀ ನಮಃ ಕೌಮಾರೀ ನಮಃ ವೈಷ್ಣವೀ ನಮಃ ವಾರಾಹ್ಯೇ ನಮಃ ಇಂದ್ರಾಣಿಯ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಬಾಧಿಸಬಹುದು. ಇವತ್ತು ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ದೇವಿ ಆರಾಧನೆಯೊಂದಿಗೆ ಇವತ್ತಿನ ಕ್ರಮಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡೋದರಿಂದ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಯಾವುದೇ ಕಾಯಕದಲ್ಲಾದರೂ ಒಂದಷ್ಟು ಬೆಳಕಿಗೆ ಬರಬೇಕು, ಅದರಲ್ಲಿ ಕೆಲಸ ಕಾರ್ಯಗಳನ್ನು ಸಿದ್ಧಿಸ್ಕೋಬೇಕು ಅಂದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಆರ್ಥಿಕ ಸಂಕಷ್ಟಗಳು ಎಲ್ಲವೂ ಸಹಿತ ದೂರ ಆಗುತ್ತೆ. 11 ಗರಿಕೆಯನ್ನು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನು ಅದ್ದಿ ಗಣಪತಿ ಪಾದದ ಮೇಲಿಡಿ. ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂತಹ ಮಹಾಮಂತ್ರವನ್ನು ಹೇಳಿ. ಆಗ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ. ಅಂದರೆ ಒಂದಷ್ಟು ಜನಕ್ಕೆ ಮೊಣಕಾಲು, ತೊಡೆಭಾಗ, ಮೀನು ಮಾಂಸಖಂಡಗಳು ನೋವಿನಿಂದ ಒದ್ದಾಡ್ತೀರಿ. ಒಂದಷ್ಟು ಜನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವನ್ನು ಕಾಣ್ತೀರಿ. ಆದರೆ ವೃತ್ತಿ ಧರ್ಮದಲ್ಲಿ ತಾವು ಏನನ್ನು ಅಂದುಕೊಂಡಿದ್ದೀರೋ, ಹೇಗಿರಬೇಕು ಅಂದ್ಕೊಂಡಿದ್ದೀರೋ ಖಂಡಿತ ಹಾಗೇ ಇರ್ತೀರಿ. ಲಾಭ ಎಂಬತಕ್ಕಂಥದ್ದು ಕಡಿಮೆ ಆದರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದಕ್ಕೆ ಕೊರತೆ ಇಲ್ಲ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆಯೊಂದಿಗೆ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಈಡೇರಿಸ್ಕೊಳ್ತಕ್ಕಂಥದ್ದು ಈ ದಿನ. ಹಾಗಾಗಿ ಇವತ್ತು ಸಾಧ್ಯವಾದಷ್ಟು ಒಳ್ಳೆಯ ಮನಸ್ಸಿನಿಂದ ತಾವೇನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿಯೇ. ಇವತ್ತು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಮಾಧ್ಯಾಹ್ನಿಕ ರಾಹುಕಾಲದ ಸನ್ನಿವೇಶದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ಯಾರಿಂದಲಾದರೂ ಒಂದಿಷ್ಟು ಸಲಹೆ ಬೇಕು. ಸ್ವಂತ ನಿರ್ಣಯದಲ್ಲಿ ಮುಂದೆ ನಡಿಬೇಡಿ. ಇವತ್ತು ನೀವು ಮಾಡುವ ಕಾಯಕಕ್ಕೆ ಮತ್ತು ನಿಮ್ಮ ಜೊತೆಲಿರ್ತಕ್ಕಂಥ ಹಿರಿಯರಾಗಲಿ, ಕುಟುಂಬದ ಸದಸ್ಯರಾಗಲಿ ಅಥವಾ ನಿಮ್ಮ ಆತ್ಮೀಯರಾಗಲಿ ಇಂತಹವರಿಂದ ಒಂದಷ್ಟು ನೀವು ವಿಚಾರಗಳನ್ನು ತಿಳ್ಕೊಂಡು ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಇವತ್ತಿನ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ದೇವಿಯನ್ನು ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ತಾಯಿಯ ದರ್ಶನ ಅಥವಾ ರಾಹುಕಾಲದಲ್ಲೇ ದೇವಿಯ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಓಂ ದುಂ ದುರ್ಗಾಯಿ ನಮಃ ಹೀಗೆ ದುರ್ಗಾಪರಮೇಶ್ವರಿಯ ಅನುಗ್ರಹವನ್ನು ಪಡೆಯೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿ ಒಂದಷ್ಟು ಲಾಭವಿದೆ. ಇವತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹೊಸದರ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸ ಅವಯವಗಳ ಬಗ್ಗೆ ಆಲೋಚನೆ ಮಾಡಿ ಹೊಸದಾದಂತಹ ದಾರಿ, ನಿಮ್ಮ ವೃತ್ತಿ ಧರ್ಮ ಅಥವಾ ಹೊಸದಾದಂಥ ಸ್ನೇಹಿತರು ಅಥವಾ ನಿಮ್ಮ ಕೆಲಸದಲ್ಲೇ ಮತ್ತಷ್ಟು ಅಭಿವೃದ್ಧಿ ಕಾಣುವಂತಹ ರೀತಿ, ಒಟ್ಟಾರೆ ಹೇಳಬೇಕಂದ್ರೆ ಲಾಭಗಳು ಅಧಿಕ, ಮನಸ್ಸಲ್ಲಿರ್ತಕ್ಕಂಥ ದುಃಖವನ್ನು ಕಡಿಮೆ ಮಾಡ್ಕೊಳ್ಳುವಂಥ ದಿನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಏನೇ ಸ್ವಂತವಾಗಿ ಆಲೋಚನೆ ಮಾಡಿದ್ರೂ ಕಾರ್ಯ ಆಗಲ್ಲ. ಆದರೆ ಅದೇ ಕಾಲದಲ್ಲಿ ನೀವು ಆಲೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಮತ್ತೊಬ್ಬರ ಸಹಾಯದಿಂದ ನೀವೇನಾದರೂ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಖಂಡಿತ ಲಾಭವನ್ನೇ ಕಾಣ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಆದರೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಪೂರ್ವಕ್ಕೆ ನಿಂತು ಮಾಡಿ. ನಿಮ್ಮ ವೃತ್ತಿ ಧರ್ಮವನ್ನು ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ನೀವು ಕೆಲಸಗಳನ್ನು ಮುಂದುವರಿಸಿದ್ರೆ ಅಧಿಕವಾದಂತಹ ಲಾಭವನ್ನು ಕಾಣ್ತೀರಿ. ಇವತ್ತು ಮಿಥುನ ರಾಶಿಯವರು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4 ತನಕ
12 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಶಾಂತಿ ನೆಮ್ಮದಿಯಿಂದಿದ್ದು ಮಾಡುವಂಥ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಿ ಹೆಚ್ಚು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಕೋರ್ಟು ಕಚೇರಿ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕುವಂಥದ್ದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಏನೋ ಅಭಿವೃದ್ಧಿ ಕಾಣಬೇಕು ಅಂತ ಹಣ ಹೂಡಿಕೆ ಮಾಡ್ತಕ್ಕಂಥದ್ದು, ಹೊಸದಾದಂಥ ಕೆಲಸಗಾರರಿಗೆ ಅಗ್ರಿಮೆಂಟ್ ಸೈನ್ ಹಾಕುವಂಥದ್ದು, ಇದೆಲ್ಲ ಅಷ್ಟು ಸಮಂಜಸವಾದಂಥ ಕಾಲ ಅಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿ ಬೇಕು, ಒಂದಿಷ್ಟು ಜೋಪಾನ ಬೇಕು, ಎಚ್ಚರ ಬೇಕು. ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರ ಇವತ್ತು ನೀವೇನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ತಾಯಿಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಆಚೆ